ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಅತ್ಯಂತ ಈಗ ತಾನೇ ಹೇಳಿದರು ಸನ್ಮಾನ್ಯ ಮಹಾಬಲೇಶ್ವರ ಅವರು ನನಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಭಾಳ ಶಿಖರದಲ್ಲಿ ಮೇಲೆ ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿದರೆ ಅದು ತಾವು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದರೆ ಅದು ಇಲ್ಲಿಯ ಒಂದು ಭಾವನೆಯನ್ನು ಮತ್ತು ನಮ್ಮ ಶರತ್ ಅವರು ಹೇಳಿದಂಗೆ ಇಡೀ ಭಾರತ ದೇಶದ ಒಂದು ಸಂಸ್ಕೃತಿ ಇಲ್ಲಿಂದ ವಿಜೃಂಭಣೆ ಆಗಿದೆ, ಅದು ಹೊರ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಬೇರೆಯವರು ಕೂಡ ಗೌರವ ಕೊಡ್ತಕ್ಕಂಥದ್ದನ್ನು ಕೂಡ ದಯವಿಟ್ಟು ಕ್ಷಮಿಸಬೇಕು. ಅವ್ರ ಕುಟುಂಬದವರೆಲ್ಲ ಇದ್ದಾರೆ, ಅವ್ರ ಅಳಿಯಂದರೆಲ್ಲ ಇದ್ದಾರೆ, ಅವ್ರ ಕುಟುಂಬದವರೆಲ್ಲ ಹೋದ ಸತಿ ಈ ಕಡೆ ಕೂತ್ಕೊಂಡಿದ್ರಿ. ನನಗೆ ನೆನಪಿದೆ 2023 ನಾವು ಕೊಡಬೇಕಾದ್ರೆ, ಯಾಕೆಂದರೆ ಹೆಲಿಕಾಪ್ಟ್ರಲ್ಲಿ ತಾವು ಬಂದಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ಕರೆಕ್ಟಾ? ಅದೇ ನಾನು ಅದು ಹೇಳ್ತೀನಿ, ಆ ಸ್ಟೋರಿನ ಹೇಳ್ತೀನಿ. ಭಾಳ ಸಂತೋಷ ಆಗ್ತದೆ ನನಗೆ. ಕರ್ನಾಟಕ ರತ್ನ ಅಂತ ಹೇಳಿ ಯಾಕೆ ನಾನು ಉಪಯೋಗ ಮಾಡಿದೆ ಅಂದರೆ, ಫಸ್ಟ್ ಟೈಮು ಯಾರಿಗಾದರೂ ಕರ್ನಾಟಕ ರತ್ನ ಸಿಕ್ಕಿದೆ ಅಂತ ಹೇಳಿದರೆ ಅದು ಇಬ್ಬರು, ಒಂದು ಕುವೆಂಪು ಅವರಿಗೆ ಮತ್ತು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಾನಸಭೆ ಮುಂಭಾಗದಲ್ಲಿ ಮೆಟ್ಲ ಮೇಲೆ ಸ್ವೀಕಾರ ಮಾಡ್ತಾರೆ. ಕುವೆಂಪು ಅವ್ರಿಗೆ ಹುಷಾರಿರೋದಿಲ್ಲ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ, ಅವರು ಮೈಸೂರಲ್ಲಿ ಇರ್ತಾರೆ. ಅವಾಗ ನಮ್ಮ ತಂದೆ ಬಂಗಾರಪ್ಪಾಜಿ ಅವರು ಯಾರೋ IAS ಆಫೀಸರ್ ಜೊತೆ ಕಳಿಸಲ್ಲ ಅದನ್ನು ಇಲ್ಲ, ನನ್ನ ಗುರುಗಳು ಕುವೆಂಪು ಅವರು, ನಾನೇ ಹೋಗಿ ಅದನ್ನು ಕೊಡಬೇಕು ಅಂಥೇಳಿ ಒಬ್ಬರು ಮುಖ್ಯಮಂತ್ರಿಗಳಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ ಅಂತ ಕರೀತಾ ಇದ್ರು ಕುವೆಂಪು ಅವ್ರಿಗೆ. ಸರ್ ನಾನೇ ಬಂದು ಕೊಡಬೇಕು. ಅಯ್ಯೋ ಇಷ್ಟು ದೂರ ಯಾಕೆ ಬಂದ್ರಿ, ನೀವೆಲ್ಲ ಬೇರೆ ಬೇರೆ ಕೆಲಸ ಇರುತ್ತೆ. ಇಲ್ಲ ಹಾಗಲ್ಲ, ಗುರುಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನಾನು ಇವತ್ತು ಈ ಸ್ಥಾನವನ್ನು ತೊಗೊಂಡಿದ್ದೀನಿ ಅಂದರೆ ನಿಮ್ಮಂಥವ್ರ ಆಶೀರ್ವಾದದಿಂದ ಅಂತ ಹೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತಾರೆ. ಯಾಕೆಂದರೆ ಇದೆಲ್ಲ ನಮ್ಮ ತಂದೆಯವರು ನಮಗೆ ಕಲಿಸ್ಕೊಟ್ಟಿದ್ದು. ಯಾಕೆಂದರೆ ನಾವೆಲ್ಲ ಅಷ್ಟೊಂದು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನೆನಪಿರಲ್ಲ, ಆದರೆ ಅವ್ರು ಬಂದು ಹೇಳಿದಾಗ ಅದರದ್ದು ಪ್ರಾಮುಖ್ಯತೆ, ಬೇರೆಯವರು ಅದ್ರ ಬಗ್ಗೆ ಮಾತಾಡಿದಾಗ ಎಷ್ಟು ಪ್ರಾಮುಖ್ಯತೆ ಇರ್ತದೆ ಅನ್ನೋದು ಅದನ್ನು ನಮ್ಮ ತಂದೆಯವರು ಎಷ್ಟು ಯಾವತ್ತೂ ಕೂಡ ಗುರುಗಳ ಸ್ಥಾನದಲ್ಲಿ ಇಲ್ಲ ಸರ್ ನಾನು ಮನೆಗೆ ಬಂದು ಕೊಡಬೇಕಂತ ಹೇಳಿ ಅವತ್ತು ಐ ಥಿಂಕ್ ನನಗನ್ಸುತ್ತೆ ಇವಾಗಲೂ ಕೂಡ ಫೋಟೋ ಇಲ್ಲಿ ಇಲ್ಲ ಅಂದರೆ ಅವರ ಮನೆಯಲ್ಲೂ ಕೂಡ ಇದೆ ಅಂತ ಹೇಳಿ ಭಾವಿಸ್ತೀನಿ. ಅದಾದಮೇಲೆ ಹಾಗೆ ಮಾತಾಡಬೇಕಾದ್ರೆ ಕುವೆಂಪು ಅವರು ಹೇಳ್ತಾರೆ, ಇಲ್ಲ ನಮ್ಮ ತಂದೆಯವ್ರಿಗೆ ಅವ್ರು ಬಂಗಾರಪ್ಪ ಅವರೇ ಅಂತಲೇ ಹೇಳೋದು, ಅವರು ಸರ್ ಅಂತ ಹೇಳಿಲ್ಲ ಹೇಳ್ತಿರ್ಲಿಲ್ಲ, ಬಂಗಾರಪ್ಪರೇ ಅಂತ ಇದ್ರು. ಇಲ್ಲ ಬಂಗಾರಪ್ಪರೇ, ನನಗೂ ಭಾಳ ಆಸೆ, ಬಂದು ತೊಗೊಳಕ್ಕೆ ಆಸೆ ಇತ್ತು, ಏನು ಮಾಡೋಕ್ಕಾಗುತ್ತೆ, ವಯಸ್ಸು ಆಗಿದೆ, ಸ್ವಲ್ಪ ಹುಷಾರು ಇರಲಿಲ್ಲ, ವಯಸ್ಸಾದಂಗೂ ತುಂಬ ಆಸೆಗಳಿರ್ತವೆ ಅಂತ ಆ ಮಾತನ್ನು ಹೇಳಿಬಿಡ್ತಾರೆ. ಆವಾಗ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕೇಳ್ತಾರೆ, ಏನು ನಿಮಗೆ ಆಸೆ ಏನಿದೆ ಅಂದರೆ, ಇನ್ನೂ ಏನು ಸಾಧನೆ ಮಾಡಬೇಕಂತ ಏನಿಲ್ಲ, ನಾನು ಹುಟ್ಟಿರ್ತಕ್ಕಂಥ ಊರು ಕುಪ್ಪಳ್ಳಿಯಲ್ಲಿ, ಇದು ಹಿರೇಕೊಡಗೆ, ಅವರು ತಾಯಿಯವರು ಎಲ್ಲೂ ಹುಟ್ಟಿದ್ದೀನಿ, ಆ ಮನೆ ಒಂದ್ಸತಿ ನೋಡ್ಬೇಕಂತ ಆಸೆ, ಏನು ಮಾಡೋದು ವಯಸ್ಸಾಗಿದೆ ಹೋಗೋಕ್ಕಾಗೋದಿಲ್ಲ. ಅಲ್ಲೇ ನಮ್ಮ ತಂದೆ ಬಂಗಾರಪ್ಪಾಜಿ ಇಷ್ಟೇನಾ ಅಂತ ಹೇಳಿ ಒಂದು ಗೌರ್ಮೆಂಟ್ ಆರ್ಡ್ರ್ ಮಾಡಿ ಹೆಲಿಕಾಪ್ಟ್ರಲ್ಲಿ ಅವ್ರ ಅಳಿಯಂದರು, ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರಿಗೆ ಮಲ್ಲಿಕಾರ್ಜುನಯ್ಯನ ಯಾರೋ ಇರ್ತಾರೆ ಅನಿಸುತ್ತೆ, ಮತ್ತು ಒಬ್ಬರು ಡಾಕ್ಟ್ರು ಇನ್ನೊಬ್ಬರನ್ನ ಹೆಲಿಕಾಪ್ಟ್ರಲ್ಲಿ ಕಳಿಸಿ ಅವ್ರ ಮನೆ ಎದುರುಗಡೆನೇ ಅಲ್ಲೇ ಇಳಿಸಿ ಮನೆಯೆಲ್ಲ ನೋಡಿಸಿ ಪೈಲಟಿಗೆ ಹೇಳಿರ್ತಾರೆ ಮತ್ತು ಅಧಿಕಾರಿಗಳಿಗೂ ಹೇಳಿರ್ತಾರೆ. ವಾಪಸ್ ಬರಬೇಕಾದ್ರೆ ಶರತ್ ಅವರೇ, ತಾವು ಏನಿವತ್ತು ವೈಸ್ ಚಾನ್ಸಲರ್ ಆಗಿದ್ದೀರಿ ಅದನ್ನು ಹೋಗಿ ಹೇಳಬೇಕು ಅವರಿಗೆ, ಬೇರೆ ಕಡೆ ಹೋಗಿತ್ತು, ನಿಮ್ಮ ಹೆಸರಲ್ಲಿ ಒಂದು ಯೂನಿವರ್ಸಿಟಿಯನ್ನು ನಾನು ಮಾಡಿದ್ದೀನಿ ಶಿವಮೊಗ್ಗದಲ್ಲಿ, ಅದನ್ನು ನೀವು ನೋಡಬೇಕು ಅಂತ ಹೇಳಿ ಹೆಲಿಕಾಪ್ಟ್ರಲ್ಲಿ 2 ರೌಂಡ್ ಹೊಡಿಸಿ ವಾಪಸ್ಸು ಮೈಸೂರಿಗೆ ಬಿಟ್ಟು ಬರ್ತಾರೆ. ಅಂದರೆ ಬಂಗಾರಪ್ಪಾಜಿಯವರಿಗೆ ವಿಶೇಷವಾಗಿ ಕುವೆಂಪು ಅವರ ಒಂದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಏನಿದೆ, ಅವರ ಗುರುಗಳ ಸ್ಥಾನವನ್ನು ನನಗನ್ಸುತ್ತೆ ಬಂಗಾರಪ್ಪಾಜಿಯವರು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಹೆಚ್ಚು ಪಾತ್ರ. ಯಾಕೆಂದರೆ ಅವರು ವಿಶ್ವ ಮಾನವ ಅಂತ ಹೇಳಿ ಯಾವತ್ತೂ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವ ಆಗ್ತೀವಿ, ಇವತ್ತಿನ ಜಾತಿ ಧರ್ಮ ಎಲ್ಲದರಲ್ಲೂ ಕೂಡ ಇಲ್ಲ ಇದೆ ಇದಲ್ಲ ಈ ಕಡೆ ಸರ್. ಇದು 92 ಇನ್ನೊಂದು ಅದು ಇದೆ, ಕೊಡೋದು ಇದೆಯಲ್ಲ, ಇಲ್ಲಿದೆ, ಅದು ಕೊಡೋದು ಇದೆ, ಫೋಟೋ ಇದೆ, ಅದು ಮನೇಲಿದೆ. ಓಕೆ, ನೆಕ್ಸ್ಟ್ ಟೈಮ್ ಇಲ್ಲಿ ಇಟ್ಟರೆ ಒಂದ್ಸತಿ ನೋಡ್ತೀವಿ ನಾವು ಬಂದು.
ಅದು ಭಾಳ ಸಂತೋಷ ನೋಡಿ, ಇಂಥ ಪುಣ್ಯದ ಕೆಲಸ. ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರು ಕೂಡ, ಎಲ್ಲ ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವಮಾನವ, ಇವತ್ತಿನ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಲ್ಪಮಾನವ ಆಗ್ಬಿಡ್ತೀವಿ, ಅದು ಬಹಳ ಮುಖ್ಯ ಅಂತ ಹೇಳಿ ನನಗೆ ಅದನ್ನು ಮಹಾಬಲೇಶ್ವರ ಅವರು ತುಂಬ ಅನುಭವಿಸಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಅವರು ವಾರಿಗೆ ಹೋದಾಗಿರಲಿ, ಅವರೆಲ್ಲ ಮಾಡಿ ಇವತ್ತು ಏನಾದರೂ ಒಂದು ಸಾಹಿತಿಗಳಾಗಿದ್ದಾರೆ ಅಂತ ಹೇಳಿದರೆ ಇವೆಲ್ಲದೂ ಕೂಡ ಸೇರಿಸಿ ಇವತ್ತು ಆ ಕಾವ್ಯವನ್ನು ಬರ್ತಕ್ಕಂಥ ಇಲ್ಲ ಇಂಥ ಒಂದು ಪ್ರಶಸ್ತಿಯನ್ನು ಪಡೀತಕ್ಕಂಥ ಒಂದು ವ್ಯವಸ್ಥೆ ಬಂದರೆ ಅದೆಲ್ಲರೂ ಕೂಡ ಪ್ರೇರಣೆ ಆಗ್ತದೆ. ಅಂದರೆ ನಮ್ಮ ತಂದೆ ಬಂಗಾರಪ್ಪಾಜಿ ಅವರಿಗೆ ಕುವೆಂಪು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಬಹಳ ಅಭಿಮಾನದ ಒಂದು ವಿಚಾರಗಳನ್ನ ಹೋದ್ಸತಿನೂ ಕೂಡ ಬಂದ ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಅತ್ಯಂತ ಈಗ ತಾನೇ ಹೇಳಿದ್ರು ಸನ್ಮಾನ್ಯ ಮಹಾಬಲೇಶ್ವರ ಅವರು ನನಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಭಾಳ ಶಿಖರದಲ್ಲಿ ಮೇಲೆ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳಿದರೆ ಅದು ತಾವು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದರೆ ಅದು ಇಲ್ಲಿಯ ಒಂದು ಭಾವನೆಯನ್ನು ಮತ್ತು ನಮ್ಮ ಶರತ್ ಅವರು ಹೇಳಿದಂಗೆ ಇಡೀ ಭಾರತ ದೇಶದ ಒಂದು ಸಂಸ್ಕೃತಿ ಇಲ್ಲಿಂದ ವಿಜೃಂಭಣೆ ಆಗಿದೆ, ಅದು ಹೊರ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೇರೆಯವರು ಕೂಡ ಗೌರವ ಕೊಡ್ತಕ್ಕಂಥದ್ದನ್ನು ಕೂಡ ದಯವಿಟ್ಟು ಕ್ಷಮಿಸಬೇಕು. ಅವ್ರ ಕುಟುಂಬದವರೆಲ್ಲ ಇದ್ದಾರೆ, ಅವ್ರ ಅಳಿಯಂದರೆಲ್ಲ ಇದ್ದಾರೆ, ಅವ್ರ ಕುಟುಂಬದವರೆಲ್ಲ ಹೋದ್ಸತಿ ಈ ಕಡೆ ಕೂತ್ಕೊಂಡಿದ್ರಿ. ನನಗೆ ನೆನಪಿದೆ 2023 ನಾವು ಕೊಡಬೇಕಾದ್ರೆ, ಯಾಕೆಂದರೆ ಹೆಲಿಕಾಪ್ಟ್ರಲ್ಲಿ ತಾವು ಬಂದಿದ್ರಿ ಅಂತ ಹೇಳಿ ಭಾವಿಸ್ತೀನಿ. ಕರೆಕ್ಟಾ? ಅದೇ ನಾನು ಅದು ಹೇಳ್ತೀನಿ, ಆ ಸ್ಟೋರಿನ ಹೇಳ್ತೀನಿ. ಭಾಳ ಸಂತೋಷ ಆಗ್ತದೆ ನನಗೆ. ಕರ್ನಾಟಕ ರತ್ನ ಅಂತ ಹೇಳಿ ಯಾಕೆ ನಾನು ಉಪಯೋಗ ಮಾಡಿದೆ ಅಂದರೆ, ಫಸ್ಟ್ ಟೈಮು ಯಾರಿಗಾದರೂ ಕರ್ನಾಟಕ ರತ್ನ ಸಿಕ್ಕಿದೆ ಅಂತ ಹೇಳಿದರೆ ಅದು ಇಬ್ಬರು, ಒಂದು ಕುವೆಂಪು ಅವರಿಗೆ ಮತ್ತು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಾನಸಭೆಯ ಮುಂಭಾಗದಲ್ಲಿ ಮೆಟ್ಲ ಮೇಲೆ ಸ್ವೀಕಾರ ಮಾಡ್ತಾರೆ. ಕುವೆಂಪು ಅವ್ರಿಗೆ ಹುಷಾರಿರೋದಿಲ್ಲ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ, ಅವರು ಮೈಸೂರಲ್ಲಿ ಇರ್ತಾರೆ. ಅವಾಗ ನಮ್ಮ ತಂದೆ ಬಂಗಾರಪ್ಪಾಜಿ ಅವರು ಯಾರೋ IAS ಆಫೀಸರ್ ಜೊತೆ ಕಳಿಸಲ್ಲ ಅದನ್ನು ಇಲ್ಲ, ನನ್ನ ಗುರುಗಳು ಕುವೆಂಪು ಅವರು, ನಾನೇ ಹೋಗಿ ಅದನ್ನು ಕೊಡಬೇಕು ಅಂಥೇಳಿ ಒಬ್ಬರು ಮುಖ್ಯಮಂತ್ರಿಗಳಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ ಅಂತ ಕರೀತಾ ಇದ್ರು ಕುವೆಂಪು ಅವ್ರಿಗೆ. ಸರ್ ನಾನೇ ಬಂದು ಕೊಡಬೇಕು, ಅಯ್ಯೋ ಇಷ್ಟು ದೂರ ಯಾಕೆ ಬಂದ್ರಿ, ನೀವೆಲ್ಲ ಬೇರೆ ಬೇರೆ ಕೆಲಸ ಇರುತ್ತೆ, ಇಲ್ಲ ಹಾಗಲ್ಲ, ಗುರುಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ನಾನೇನಾದ್ರು ಇವತ್ತು ಈ ಸ್ಥಾನವನ್ನು ತೊಗೊಂಡಿದ್ದೀನಿ ಅಂದರೆ ನಿಮ್ಮಂಥವ್ರ ಆಶೀರ್ವಾದದಿಂದ ಅಂತ ಹೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತಾರೆ. ಯಾಕೆಂದರೆ ಇದೆಲ್ಲ ನಮ್ಮ ತಂದೆಯವರು ನಮಗೆ ಕಲಿಸ್ಕೊಟ್ಟಿದ್ದು. ಯಾಕೆಂದರೆ ನಾವೆಲ್ಲ ಅಷ್ಟೊಂದು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನೆನಪಿರಲ್ಲ, ಆದರೆ ಅವ್ರು ಬಂದು ಹೇಳಿದಾಗ ಅದರದ್ದು ಪ್ರಾಮುಖ್ಯತೆ, ಬೇರೆಯವರು ಅದ್ರ ಬಗ್ಗೆ ಮಾತಾಡಿದಾಗ ಎಷ್ಟು ಪ್ರಾಮುಖ್ಯತೆ ಇರ್ತದೆ ಅನ್ನೋದು ಅದನ್ನು ನಮ್ಮ ತಂದೆಯವರು ಎಷ್ಟು ಯಾವತ್ತೂ ಕೂಡ ಗುರುಗಳ ಸ್ಥಾನದಲ್ಲಿ ಇಲ್ಲ ಸರ್ ನಾನು ಮನೆಗೆ ಬಂದು ಕೊಡಬೇಕಂತ ಹೇಳಿ ಅವತ್ತು ಐ ಥಿಂಕ್ ನನಗನ್ಸುತ್ತೆ ಇವಾಗಲೂ ಕೂಡ ಫೋಟೋ ಇಲ್ಲಿ ಇಲ್ಲ ಅಂದರೆ ಅವರ ಮನೆಯಲ್ಲೂ ಕೂಡ ಇದೆ ಅಂತ ಹೇಳಿ ಭಾವಿಸ್ತೀನಿ. ಅದಾದಮೇಲೆ ಹಾಗೆ ಮಾತಾಡಬೇಕಾದ್ರೆ ಕುವೆಂಪು ಅವರು ಹೇಳ್ತಾರೆ, ಇಲ್ಲ ನಮ್ಮ ತಂದೆಯವ್ರಿಗೆ ಅವ್ರು ಬಂಗಾರಪ್ಪ ಅವರೇ ಅಂತಲೇ ಹೇಳೋದು, ಅವರು ಸರ್ ಅಂತ ಹೇಳಿಲ್ಲ ಹೇಳ್ತಿರ್ಲಿಲ್ಲ, ಬಂಗಾರಪ್ಪರೇ ಅಂತ ಇದ್ರು. ಇಲ್ಲ ಬಂಗಾರಪ್ಪರೇ, ನನಗೂ ಭಾಳ ಆಸೆ, ಬಂದು ತೊಗೊಳಕ್ಕೆ ಆಸೆ ಇತ್ತು, ಏನು ಮಾಡೋಕ್ಕಾಗುತ್ತೆ, ವಯಸ್ಸು ಆಗಿದೆ, ಸ್ವಲ್ಪ ಹುಷಾರು ಇರಲಿಲ್ಲ, ವಯಸ್ಸಾದಂಗೂ ತುಂಬ ಆಸೆಗಳು ಇರ್ತವೆ ಅಂತ ಆ ಮಾತನ್ನು ಹೇಳಿಬಿಡ್ತಾರೆ. ಆವಾಗ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕೇಳ್ತಾರೆ, ಏನು ನಿಮಗೆ ಆಸೆ ಏನಿದೆ ಅಂದರೆ ಇನ್ನೂ ಏನು ಸಾಧನೆ ಮಾಡಬೇಕಂತ ಏನಿಲ್ಲ, ನಾನು ಹುಟ್ಟಿರ್ತಕ್ಕಂಥ ಊರು ಕುಪ್ಪಳ್ಳಿಯಲ್ಲಿ ಇದು ಹಿರೇಕೊರಗೆ, ಅವ್ರ ತಾಯಿಯವರು ಎಲ್ಲೂ ಹುಟ್ಟಿದ್ದೀನಿ, ಆ ಮನೆ ಒಂದ್ಸತಿ ನೋಡ್ಬೇಕಂತ ಆಸೆ, ಏನು ಮಾಡೋದು ವಯಸ್ಸಾಗಿದೆ ಹೋಗೋಕ್ಕಾಗೋದಿಲ್ಲ ಅಂತ. ಅಲ್ಲೇ ನಮ್ಮ ತಂದೆ ಬಂಗಾರಪ್ಪಾಜಿ ಇಷ್ಟೇನಾ ಅಂತ ಹೇಳಿ ಒಂದು ಗೌರ್ಮೆಂಟ್ ಆರ್ಡ್ರ್ ಮಾಡಿ ಹೆಲಿಕಾಪ್ಟ್ರಲ್ಲಿ ಅವ್ರ ಅಳಿಯಂದರು, ಆವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರಿಗೆ ಮಲ್ಲಿಕಾರ್ಜುನಯ್ಯನ ಯಾರೋ ಇರ್ತಾರೆ ಅನಿಸುತ್ತೆ, ಮತ್ತು ಒಬ್ಬರು ಡಾಕ್ಟ್ರು ಇನ್ನೊಬ್ಬರನ್ನ ಹೆಲಿಕಾಪ್ಟ್ರಲ್ಲಿ ಕಳಿಸಿ ಅವ್ರ ಮನೆ ಎದುರುಗಡೆನೇ ಅಲ್ಲೇ ಇಳಿಸಿ ಮನೆಯೆಲ್ಲ ನೋಡಿಸಿ ಪೈಲಟಿಗೆ ಹೇಳಿರ್ತಾರೆ ಮತ್ತು ಅಧಿಕಾರಿಗಳಿಗೂ ಹೇಳಿರ್ತಾರೆ. ವಾಪಸ್ ಬರಬೇಕಾದ್ರೆ ಶರತ್ ಅವರೇ, ತಾವು ಏನಿವತ್ತು ವೈಸ್ ಚಾನ್ಸಲರ್ ಆಗಿದ್ದೀರಿ ಅದನ್ನು ಹೋಗಿ ಹೇಳಬೇಕು ಅವರಿಗೆ, ಬೇರೆ ಕಡೆಗೆ ಹೋಗಿತ್ತು, ನಿಮ್ಮ ಹೆಸರಲ್ಲಿ ಒಂದು ಯೂನಿವರ್ಸಿಟಿಯನ್ನು ನಾನು ಮಾಡಿದ್ದೀನಿ ಶಿವಮೊಗ್ಗದಲ್ಲಿ, ಅದನ್ನು ನೀವು ನೋಡಬೇಕು ಅಂತ ಹೇಳಿ ಹೆಲಿಕಾಪ್ಟರ್ 2 ರೌಂಡ್ ಹೊಡಿಸಿ ವಾಪಸ್ಸು ಮೈಸೂರಿಗೆ ಬಿಟ್ಟು ಬರ್ತಾರೆ. ಅಂದರೆ ಬಂಗಾರಪ್ಪಾಜಿಯವರಿಗೆ ವಿಶೇಷವಾಗಿ ಕುವೆಂಪು ಅವರ ಒಂದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಏನಿದೆ
ಅವರ ಗುರುಗಳ ಸ್ಥಾನವನ್ನು ನನಗನ್ಸುತ್ತೆ ಬಂಗಾರಪ್ಪಾಜಿಯವರು ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಹೆಚ್ಚು ಪಾತ್ರ. ಯಾಕೆಂದರೆ ಅವರು ವಿಶ್ವ ಮಾನವ ಅಂತ ಹೇಳಿ ಯಾವತ್ತೂ ಅಷ್ಟೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ, ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವ ಆಗ್ತೀವಿ. ಇವತ್ತಿನ ಜಾತಿ ಧರ್ಮ ಎಲ್ಲದರಲ್ಲೂ ಕೂಡ ಇಲ್ಲೇ ಇದೆ ಇದಲ್ಲ ಈ ಕಡೆ ಸರ್. ನೋ, ಇದು 92 ಇನ್ನೊಂದು ಅದು ಇದೆ, ಕೊಡೋದು ಇದೆಯಲ್ಲ ಇಲ್ಲಿದೆ, ಅದು ಕೊಡೋದು ಇದೆ, ಫೋಟೋ ಇದೆ, ಅದು ಮನೇಲಿದೆ. ಓಕೆ, ನೆಕ್ಸ್ಟ್ ಟೈಮ್ ಇಲ್ಲಿ ಇಟ್ಟರೆ ಒಂದ್ಸತಿ ನೋಡ್ತೀವಿ ನಾವು ಬಂದಾಗ. ಅದು ಭಾಳ ಸಂತೋಷ ನೋಡಿ, ಇಂಥ ಪುಣ್ಯದ ಕೆಲಸ. ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರು ಕೂಡ, ಎಲ್ಲ ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವ, ಇವತ್ತಿನ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಲ್ಪ ಮಾನವ ಆಗಿಬಿಡ್ತೀವಿ. ಅದು ಬಹಳ ಮುಖ್ಯ ಅಂತ ಹೇಳಿ ನನಗೆ ಅದನ್ನು ಮಹಾಬಲೇಶ್ವರ ಅವರು ತುಂಬ ಅನುಭವಿಸಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಅವರು ವಾರಿಗೆ ಹೋದಾಗಿರಲಿ, ಅವರೆಲ್ಲ ಮಾಡಿ ಇವತ್ತು ಏನಾದರೂ ಒಂದು ಸಾಹಿತಿಗಳಾಗಿದ್ದಾರೆ ಅಂತ ಹೇಳಿದರೆ ಇವೆಲ್ಲದೂ ಕೂಡ ಸೇರಿಸಿ ಇವತ್ತು ಆ ಕಾವ್ಯವನ್ನು ಬರತಕ್ಕಂಥ ಇಲ್ಲ ಇಂಥ ಒಂದು ಪ್ರಶಸ್ತಿಯನ್ನು ಪಡೀತಕ್ಕಂಥ ಒಂದು ವ್ಯವಸ್ಥೆ ಬಂದರೆ ಅದೆಲ್ಲ ಕೂಡ ಪ್ರೇರಣೆ ಆಗ್ತದೆ. ಅಂದರೆ ನಮ್ಮ ತಂದೆ ಬಂಗಾರಪ್ಪಾಜಿ ಅವರಿಗೆ ಕುವೆಂಪು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಬಹಳ ಅಭಿಮಾನದ ಒಂದು ವಿಚಾರಗಳೆಲ್ಲ ಹೊಸತಿನೂ ಕೂಡ ಬಂದಾಗಿಲ್ಲ ಮಾತಾಡಿದ್ದೆ ನಾನು, ಅದನ್ನು ಭಾಳ ಸಂತೋಷ ಆಗ್ತದೆ. ನಾನೊಬ್ಬ